भगत सिंह क्रांति वेदिके जिंदाबाद 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 SFI जिंदाबाद 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 ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಕೊಡಲೇಬೇಕು ಈ ಭಾರತ ದೇಶದ ಪ್ರಧಾನಿಗೆ ಮಕ್ಕಳಿಲ್ಲ ಬಣ್ಣೆತ್ತು. ಯಾಕಂದ್ರೆ ಅವ್ರಿಗೆ ಸಂಸಾರ ಮಕ್ಕಳು ಅಂತ ಗೊತ್ತಿದ್ರೆ ಇವತ್ತು ಈ ವಿದ್ಯಾರ್ಥಿಗಳನ್ನ ಈಗ ನಡು ರಸ್ತೆಯಲ್ಲಿ ಪಡಿತಿರ್ಲಿಲ್ಲ. ರಾಜೀನಾಮೆ ಕೊಡಲೇಬೇಕು ಕೊಡಲೇಬೇಕು ಕೊಡಲೇಬೇಕು. ನೀಟ್ ಹಗರಣದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ನಮಸ್ಕಾರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ದೆಹಲಿಯಲ್ಲಿ ಹೋರಾಟ ನಡೆಸುತ್ತಿರುವ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಭಗತ್ ಸಿಂಗ್ ಕ್ರಾಂತಿ ವೇದಿಕೆ ರಾಮದುರ್ಗ ಹಾಗೂ SFI ರಾಮದುರ್ಗ ಅವರ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ರಾಮದುರ್ಗ ಸರ್ಕಲ್ನ ಆಸ್ಪತ್ರೆಯ ಗೌರ್ಮೆಂಟ್ ಹಾಸ್ಪಿಟಲ್ ವೃತ್ತದಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯ ಕುರಿತು ಹಿರಿಯ ನಾಯಕರು VR ದೊಡ್ಡಮನಿ ಹಾಗೂ ಚಿಕ್ಕನರಗುಂದ ಹಾಗೂ ಜಿಂದೆ ಖಾನ್ ಶಫಿ ಬನ್ನಿ ಅವರು ಪಾಲ್ಗೊಂಡು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ದೆಹಲಿಯಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ದಿನದಿಂದ ದಿನಕ್ಕೆ ಪೊಲೀಸ್ ಲಾಠಿಯ ಒಂದು ಏಟನ್ನು ಕೊಡುತ್ತಿರುವುದು, ಅದೇ ರೀತಿಯಾಗಿ ಬೇರೆ ಕಡೆಯಿಂದ ತಲುಪುತ್ತಿರುವ ವಿದ್ಯಾರ್ಥಿಗಳಿಗೆ ಆಹಾರದ ಮೇಲಿನ ಒಂದು ತಡೆಯನ್ನು ಹಾಕಿರುವುದು, ಆಮೇಲೆ ಅಲ್ಲಿಯ ಒಂದು ವಾತಾವರಣ ಯಾವ ಥರ ಸೃಷ್ಟಿಯಾಗಿದೆ ಅದನ್ನು ಖಂಡಿಸಿ ಇವತ್ತು ರಾಮದುರ್ಗದ ಒಂದು ಯುವ ಜನತೆ ಆಗಿರ್ಬೋದು, ಇಲ್ಲಿಯ ವಿದ್ಯಾರ್ಥಿಗಳಾಗಿರ್ಬೋದು, ಆಮೇಲೆ ಯುವ ನಾಯಕರು, ಆಮೇಲೆ ಭಗತ್ ಸಿಂಗ್ ಕ್ರಾಂತಿ ವೇದಿಕೆ SFI ಅವರ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಇವತ್ತು ಕಿಡಿಕಾರಿದ್ದು ನೋಡಿದರೆ ಇಲ್ಲಿಯ ಒಂದು ನೆಕ್ಸ್ಟ್ ಏನಾಗಬಹುದು, ಇನ್ನು ಧರ್ಮೇಂದ್ರ ಪ್ರಧಾನ್ರವರು ರಾಜೀನಾಮೆ ಕೊಡದೇ ಇದ್ದರೆ ನಾವು 1000ಕ್ಕೂ ಹೆಚ್ಚು ಜನ ಇನ್ನು ದೆಹಲಿಯ ಒಂದು ರೈಲನ್ನು ಹತ್ತುತ್ತೀವಿ ಎನ್ನುವಂಥ ಒಂದು ಘೋಷಣೆಯನ್ನು ಇವತ್ತು ನೀಡಿದ್ದಾರೆ. ನೋಡೋಣ ಇವತ್ತು ಇದರ ಪ್ರತಿಫಲವಾಗಿ ಈ ವಿಡಿಯೋ ದೆಹಲಿಯವರೆಗೂ ತಲುಪುತ್ತೆ ಮತ್ತು ಇದರ ಪ್ರತಿಫಲವಾಗಿ ಧರ್ಮೇಂದ್ರ ಪ್ರಧಾನ್ರವರು ರಾಜೀನಾಮೆಯನ್ನು ಕೊಡ್ತಾರಾ ಅಂತ ನೋಡೋಣ, ಕಾದು ನೋಡೋಣ. ಅದೇ ರೀತಿಯಾಗಿ ಈ ವಿಡಿಯೋನ ಸಾಕಷ್ಟು ಶೇರ್ ಮಾಡಿರಿ. ಮತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾ ಅಥವಾ ಕೊಡಬೇಕಾ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು. ಶಿಕ್ಷಣಕ್ಕಾಗಿ ಒಂದು ಬಜೆಟ್ ಅನ್ನ ಘೋಷಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ. ಆ ಬಜೆಟ್ ನ ಗಾತ್ರ ಎಷ್ಟೈತಿ ಗೊತ್ತಾ? 1,32,000 ಕೋಟಿ. ಆದ್ರೆ ನೀವು ಬರೀ ಒಂದು ವರ್ಷದ 22 ಲಕ್ಷದ ಜನ 1400 ರಂತೆ ತುಂಬಿದ್ದನ್ನ ನೀವು ಲೆಕ್ಕ ಹಾಕಿದ್ರೆ 3,42,000 ಕೋಟಿ ರೊಕ್ಕ ಆಗ್ತಾವ. 3 ವರ್ಷದ ಬಜೆಟ್ ಅನ್ನ ಬರೀ ಒಂದು ವರ್ಷ ನೀಟ್ ಎಕ್ಸಾಮ್ ಅಲ್ಲಿ ಇವರು ರೊಕ್ಕ ತಗೊಳಕತ್ತಾರ. ಇದೊಂದು ದೊಡ್ಡ ಸ್ಕ್ಯಾಮ್ ಐತಿ. ಇದರಲ್ಲಿ ಎಲ್ಲ BJP ಮಂತ್ರಿಗಳು ಭಾಗಿಯಾಗಿ ವಿದ್ಯಾರ್ಥಿಗಳನ್ನ ಮೋಸ ಮಾಡಕತ್ತಾರ. ಇಂಥ ಮೋಸ ಮಾಡ್ತಕ್ಕಂಥ ಮಂತ್ರಿಯ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಕೂಡ ಅಷ್ಟೇ ಜವಾಬ್ದಾರಿ ಅದಾರಂತ ಈ ವೇದಿಕೆ ಮುಖಾಂತರ ಹೇಳಿ, ಯಾವುದೇ ಪರಿಸ್ಥಿತಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು. ಆಸ್ತಿಗಳನ್ನು ಮಾರಿ ವಿದ್ಯಾಭ್ಯಾಸ ಕೊಟ್ಟಂತ ವಿದ್ಯಾರ್ಥಿಗಳು ನಿರ್ಗತಿಕರಾಗಿ ನಿರುದ್ಯೋಗಿಗಳಾಗಿ ತಿರುಗ್ತಾ ಇದ್ದಾರೆ. ಅದರ ಬಗ್ಗೆ ಪಾಲಕರಿಗೂ ಅರಿವಿಲ್ಲ. ನಾನು ನಿಜವಾಗ್ಲೂ ಸರ್ಕಾರವನ್ನ ದೋಷಣೆ ಮಾಡೋದಿಲ್ಲ, ನೀವು ಆಲೋಚನೆ ಮಾಡೋದಿಲ್ಲ ಎಲ್ಲ ವಿದ್ಯಾರ್ಥಿಗಳ ಪಾಲಕರು. ಯಾಕಂತಂದ್ರೆ ನೀವು ದುಡ್ಡು ಕಲಿಸೆ ಇನ್ನೊಬ್ಬರ ವಿರುದ್ಧ ಪ್ರತಿಷ್ಠೆ ಆಗಿದೆ. ಈಗ ವಿದ್ಯಾ ಅಂದ್ರೆ ಅವ 1 ಲಕ್ಷ ರೂಪಾಯಿ ಫೀ ಕೊಟ್ಟು ಕಲಿಸ್ತಾನ ಮಕ್ಕಳನ್ನ, ಅಂದ್ರೆ ನಾವು 2 ಲಕ್ಷ ಕೊಟ್ಟು ಕಲಿಸೋದು ಇನ್ನೂ ಚಲೋ ಇರುವಂತ ಇನ್ಸ್ಟಿಟ್ಯೂಟ್ಗೆ ಅಂತ ಹೇಳಿ ನಮ್ಮಲ್ಲಿನ ಪೈಪೋಟಿ ಇದೆ. ಈ ಪೈಪೋಟಿ ನಿಲ್ಲಬೇಕು. ಇವತ್ತ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ರಾಮದುರ್ಗಕ್ಕೆ ಟಾಪ್ ಆಗಿದ್ದಾರೆ. 96, 97 ತಗೊಂಡಿದ್ದಾರೆ. ಆದ್ರೆ ನೀಟ್ ಪರೀಕ್ಷೆ KET ಪರೀಕ್ಷೆಯಲ್ಲಿ 0 ಮಾರ್ಕ್ಸ್ ಇದಾವ. ಇದಕ್ಕೆ ಕಾರಣ ಏನು? ಹಾಗಾದ್ರೆ ಅವ್ರು ಪಾಸ್ ಆಗಿ 96% ತಗೊಂಡಿದ್ದು ಸುಳ್ಳ? ಅದನ್ನು ಬರೆದವ್ರಿಗೆ ನೀಟ್ ಪರೀಕ್ಷೆ KET ಇವನ್ನ ಬರೀಲಿಕ್ಕೆ ಆಗುದಿಲ್ಲ, ಅವ್ರ ಸಾಮರ್ಥ್ಯ ಇಲ್ಲ. ಅದೇ ಅವರು ಮಾಡ್ತಾ ಇರುವಂತ ಸರ್ಕಾರದ ಕುಟಿಲತನ. ಈ ಕುಟಿಲತನದ ವಿರುದ್ಧ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು. ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಹೋಗಿ ಹಾಕ್ರೆ ಕಡೆ ಬಿಟ್ಟು ಹಾಕ್ರಿ. ನಮ್ಮ ಮಕ್ಕಳ ಭವಿಷ್ಯ ಇದು. ವಿದ್ಯಾರ್ಥಿಗಳ ಭವಿಷ್ಯ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯ. ನಾವು ಇವತ್ತು ನಿರ್ಲಿಪ್ತ ಆದ್ರೆ ನಾಳೆ ನಮ್ಮ ಮಕ್ಕಳು ಅಪೋಪೋಲಿಗಳಾಗಿ ಈ ರಾಷ್ಟ್ರಕ್ಕೆ ಹೊರೆ ಆಗ್ತಾರೆ ಅಂತ ಹೇಳಿ ನಾ ಇವತ್ತಿನ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ವಿಚಾರ ಮಾಡ್ರಿ ನೀವು. ಇಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಆ ಕೆಚ್ಚಿಲ್ಲ. ನೀವು ನಿಜವಾದಂತ ಓದಿ ಶ್ರಮ ಪಟ್ಟು ಓದಿದ್ರು ನಿಮಗೆ ಭವಿಷ್ಯ ಇಲ್ಲ. ಯಾಕಂದ್ರೆ ಈ ಸರ್ಕಾರ
ಯೋಜನೆಗಳು, ಈ ಸರ್ಕಾರದ ದಮನಿತ ಕಾರ್ಯಸೂಚಿಗಳು, ಅದರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ದಿಪ್ಕೆ ಅವರಿಗೆ ಹಾಗೂ ವಾಗ್ಚುಕ್ ಅವರಿಗೆ, ಇಡೀ ದೇಶದ ಸಮಸ್ತ ಪ್ರಗತಿಪರ ಆಲೋಚನೆಗೆ ಒಳಗಾದಂತ ಜನರಿಗೆ ನಾನು ಇವತ್ತು ಒಂದು ದೊಡ್ಡ ನಮಸ್ಕಾರಗಳನ್ನು ಹೇಳ್ತೀನಿ. ಯಾಕಂತಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಈಗಾಗಲೇ ದೌರ್ಜನ್ಯ ಪೊಲೀಸರು ಮಾಡಿದ್ರು ಅಂದ್ರು, ಹೌದು ನಿಜ, ಬಡದಿದ್ದು ಸಿಕ್ಕಾಪಟ್ಟೆ ಬಡದಾರೆ, ಎರಡು ಮಾತಿಲ್ಲ. ಆದ್ರೆ ಅದೇ ಪೊಲೀಸರು ನೌಕರಿ ಮಾಡುವಂತವ್ರು SI ಒಬ್ಬ ರಿಸೈನ್ ಮಾಡಿದ. ನನ್ನ ವಿದ್ಯಾರ್ಥಿಗಳ ಮೇಲೆ, ನನ್ನ ಅಣ್ಣ ಮೇಲೆ ನಾ ಲಾಠಿ ಎತ್ತುವುದಿಲ್ಲ, ನನಗೆ ಈ ನೌಕರಿ ಬೇಡ ಅಂತ ಹೇಳಿ ರಿಸೈನ್ ಮಾಡಿ ಆ ವೇದಿಕೆಯಲ್ಲಿ ಬಂದು ಅವ್ರಿಗೆ ಸ್ಫೂರ್ತಿ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಪೊಲೀಸರೆಲ್ಲ ದುಷ್ಟರಲ್ಲ, ಪೊಲೀಸರು ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಈ ಪೊಲೀಸರನ್ನು ಬಳಸ್ಕೊಳ್ಳುವಂತ ಏನ ಒಂದು ಹುನ್ನಾರ ಐತಿ, ಈ ಆಡಳಿತ ಯಂತ್ರ ಐತಿ, ಆ ಯಂತ್ರನ ವಿಫಲ ಆಗೈತಿ. ಅದಕ್ಕೋಸ್ಕರ